Find the limit of the following sequences. First question is xn equal to n into sine of pi by 5n. Solution to answer. So answer ಅನ್ನೋದಕ್ಕಿಂತಲೂ ಇದನ್ನು ಸೊಲ್ಯೂಷನ್ ಅನ್ನೋದು ಬೆಸ್ಟ್ ಅನಿಸ್ತದೆ. Solution of first sequence, that is xn equal to n into sine of pi by 5n. So we have to find the limit. So limit xn as n tends to infinity is equal to limit n tends to infinity. What is xn here? N into sine pi by 5n. So this is the limit. So it is equal to limit n tends to infinity. ಸೊ ನಮಗೆ ಸೆಕೆಂಡ್ ಪಿ ಯು ಆರ್ ಫಸ್ಟ್ ಪಿ ಯು ಐ ಥಿಂಕ್ ಅಲ್ಲಿ ನಾವು ಒಂದು ರಿಸಲ್ಟನ್ನು ಪ್ರೂವ್ ಮಾಡ್ತೀವಿ. ಏನು ಅಂತಂದರೆ ಲಿಮಿಟ್ ಸೈನ್ ಎಕ್ಸ್ ಬೈ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 0 ಈಸ್ ಈಕ್ವಲ್ ಟು 1 ಅಂತ ಪ್ರೂವ್ ಮಾಡ್ತೀವಿ. ಲಿಮಿಟ್ ಸೈನ್ ಎಕ್ಸ್ ಬೈ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 0. If you replace this x by say 1 by n, so what happens? Limit sine 1 by n divided by 1 by n. So here also this 1 by n tends to 0, ಅಥವಾ I can say that n tends to infinity. 1 by n tends to 0, ಅಥವಾ I can say n tends to infinity. If 1 by n tends to 0, it means n tends to infinity ಅಂತ. So n tends to infinity. ಸೇಮ್ ಸಿಚುವೇಶನ್ ಇಲ್ಲಿದೆ ನೋಡಿ. ಇಲ್ಲಿ pi by 5 into n. ಸೊ ಇಲ್ಲಿ x ಪ್ಲೇಸ್ ಅಲ್ಲಿ ನಮ್ದೇನಿದೆ ಅಂತಂದರೆ pi by 5n ಇದೆ. So as n tends to infinity, this quantity tends to 0. ಸೊ ಕೆಳಗಡೆನೂ ಇದೇ pi by 5n ಬಂದರೆ ನಾವು ಅದನ್ನು ಏನಂತ ಬರೀಬಹುದು ಅಂತಂದರೆ 1 ಅಂತ ಬರೀಬಹುದು. ಸೊ x tends to 0 ಇದೆ, ನಾವು ಅದನ್ನು n tends to infinity ಅಂತ ರೀಪ್ಲೇಸ್ ಮಾಡ್ಬೋದು. ಸೊ ಅದೇನೇ ಇಲ್ಲ ಆಗಿರೋದು, n tends to infinity. ಸೊ ಏನು ಮಾಡ್ಬೇಕು ನಾವೀಗ ಅಂತಂದರೆ ಸೈನ್ ಎಕ್ಸ್ ಇದೆ ಅಂತಂದರೆ ಅದೇ ಎಕ್ಸ್ ಅಂತಂದರೆ ಇಲ್ಲೇನು ಕ್ವಾಂಟಿಟಿ ಇದೆಯಲ್ಲ ಅದನ್ನೇ ಡಿನಾಮಿನೇಟ್ರಲ್ಲಿ ಫಾರ್ಮ್ ಮಾಡ್ಬೇಕು ನಾವು. ಸೊ ಇಲ್ಲಿಲ್ಲ ಕೊಟ್ಟಿಲ್ಲ, ಅದನ್ನು ನಾವೇನು ಮಾಡಬೇಕು ಅಂತಂದರೆ ನಾವನ್ನೇ ಆ ಟರ್ಮನ್ನು ಬರ್ಕೊಳ್ಬೇಕು. ಸುಮ್ಮನೆ ಬರ್ಕೊಳ್ಳೋದಲ್ಲ, ಅದಕ್ಕೆ ಒಂದು ಮೆಥಡ್ ಇದೆ. ಏನು ಮೆಥಡ್ ಇದೆ ಅಂತಂದರೆ ನೋಡಿ, ಸೈನ್ ಆಫ್ pi by 5n ಇದಿದೆ. ಸೊ ಇಟ್ ಈಸ್ ಥೀಟಾ ಡಿವೈಡೆಡ್ ಬೈ pi by 5n. ಇದು ನನಗೆ ಬೇಕಾಗಿತ್ತು, ನಾನು ಬರ್ಕೊಂಡ್ಬಿಟ್ಟೆ. ಯಾಕಂದರೆ ಸೈನ್ ಎಕ್ಸ್ ಬೈ ಎಕ್ಸ್ ಅಂತ ಬೇಕಲ್ಲ, ಹಾಗಾಗಿ ನಾನು ಅದನ್ನು pi by 5n ಅನ್ನು ಬರ್ಕೊಂಡ್ಬಿಟ್ಟೆ. ಯಾವಾಗ ನಾನು ಡಿನಾಮಿನೇಟ್ರಲ್ಲಿ pi by 5n ಬರ್ಕೊಂಡು ನ್ಯೂಮರೇಟ್ರಲ್ಲಿ ಅದನ್ನು ಬರ್ಕೋಬೇಕು. ಯಾಕೆ ಅಂತಂದರೆ ನಾನಿಲ್ಲಿ ಮಾಡ್ತಾ ಇರೋದು ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ pi by 5n ಟು ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ನೋಡಿ, pi by 5n ಇಲ್ಲಿ ಮತ್ತು ಇಲ್ಲಿ ಎರಡನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ ಅವ್ರೇನು ಕೊಟ್ಟಿದ್ರಲ್ಲ n ಇಂಟು ಸೈನ್ ಆಫ್ pi by 5n ಅದೇ ಉಳ್ಕೊಳ್ತದೆ. ಹಾಗಾಗಿ ನಾವು ಏನು ಮಾಡ್ಬೋದು, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ pi by 5n ಮಲ್ಟಿಪ್ಲೈ ಮಾಡೋದ್ರ ಮೂಲಕ ಇಲ್ಲಿ ಸೈನ್ ಎಕ್ಸ್ ಬೈ ಎಕ್ಸ್ ಫಾರ್ಮ್ ಕ್ರಿಯೇಟ್ ಮಾಡ್ಕೊಳ್ಬೋದು. ನಾವು ಅಬ್ಸರ್ವ್ ದಟ್ ವಿ ಕ್ಯಾನ್ ಕ್ಯಾನ್ಸಲ್ ದಿಸ್ n ಆ್ಯಂಡ್ n. ಸೊ pi by 5 ಈಸ್ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಅದನ್ನು ಹೊರಗಡೆ ತೆಗಿರಿ, pi by 5. ಸೊ ಏನು ಉಳಿತು ನಮಗೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಹಿಯರ್ ವಿ ಆರ್ ಲೆಫ್ಟ್ ವಿತ್ ಸೈನ್ ಆಫ್ pi by 5n divided by pi by 5n. So as n tends to infinity, this term tends to 0 and this term also tends to 0. ನೋಡಿ, x tends to 0. So ಈ ಟರ್ಮ್ 0 ಆಗ್ತದೆ, ಈ ಟರ್ಮ್ 0 ಆಗ್ತದೆ. ಇಲ್ಲಿ ನೋಡಿ, n tends to infinity, this term tends to 0, this term tends to 0.
Therefore, the value of this term, this limit is equal to 1. ಈ ನಾನೇನು ಬಾಕ್ಸ್ ಹಾಕಿದ್ದೀನಿ ಇದ್ರ ವ್ಯಾಲ್ಯೂ ಮಾತ್ರ, ಹೊರಗಡೆ ಏನಿದೆ ಪೈ ಬೈ 5 ಇದೆ. therefore limit of this sequence is pi by 5 into 1, so it is nothing but pi by 5. So this is the limit of the first sequence. Now we shall move towards the solution for the second sequence. Okay, second question ತಗೊಳ್ಳೋಣ. It is given that xn is equal to 1 plus 2 plus 3 plus and so on plus n whole divided by 2n square plus 3n. It is the given sequence. So limit xn as n tends to infinity is equal to limit n tends to infinity. What is xn? 1 plus 2 plus 3 plus so on plus n whole divided by 2n square plus 3n. So this is xn. So you can observe in the numerator that it is the sum of first n natural numbers. It is only 1 plus 2 plus 3 up to n. It is sum of first n natural numbers. So sum of first n natural numbers formula ಏನಿದೆ, n into n plus 1 divided by 2. So denominator ಅಲ್ಲಿ 2n square plus 3n ಇದೆ. Now limit n tends to infinity, ಇಲ್ಲಿ n ಇದೆಯಲ್ಲ ಅದು ಹಾಗೆ ಇಟ್ಕೊಳ್ರಿ. ಈ ಬ್ರಾಕೆಟ್ ಇಂದ n ಅನ್ನು ಹೊರಗಡೆ ತೆಗೆಯಿರಿ ಕಾಮನ್ ಆಗಿ. ತೆಗೆದಾಗ this 1 will become this n will become 1 plus 1 ಏನಾಗ್ತದೆ ಅಂತಂದರೆ 1 by n ಆಗುತ್ತೆ. ಯಾಕಂದರೆ ಇಲ್ಲದೆ ಇರೋಂಥ ಟರ್ಮಿಂದ ನಾವು ಬ್ರಾಕೆಟಿಂದ ಹೊರಗಡೆ ತೆಗೆದಾಗ ಡಿವೈಡ್ ಮಾಡಬೇಕಾಗ್ತದೆ. ಹೋಲ್ ಡಿವೈಡೆಡ್ ಬೈ 2 ಹಾಗೆ ಇರಲಿ ಇಂಟು ಈ ಡಿನಾಮಿನೇಟರಿಂದ ಎನ್ ಸ್ಕ್ವೇರನ್ನು ಕಾಮನ್ ತೆಗೀರಿ, ಹೊರಗಡೆ ತೆಗೀರಿ. ಎನ್ ಸ್ಕ್ವೇರ್ ಹೊರಗಡೆ ಬಂದರೆ ಇಲ್ಲಿ 2n ಸ್ಕ್ವೇರ್ ಹೋಗಿ 2 ಉಳಿತದೆ, ಪ್ಲಸ್ 3n ಹೋಗಿ 3 by n ಉಳಿತದೆ. ಸೊ n ಇಂಟು n ಇಟ್ ಈಸ್ n ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಆಸ್ n ಟೆನ್ಸ್ ಟು ಇನ್ಫಿನಿಟಿ, ದಿಸ್ 1 by n ಟೆನ್ಸ್ ಟು 0, this 3 by n also tends to 0. So in the numerator we have 1 and in the denominator we have 2 into 2. ನೋಡಿ ಇಲ್ಲಿ 0 ಆಗಿದೆ, 2 plus 0 is 2, so 2 into 2, so it is equal to 1 by 4. So limit of the second sequence, that is xn equal to 1 plus 2 plus 3 plus and so on plus n whole divided by 2n square plus 3n is 1 by 4. So ಮೊದಲನೇ ಸೀಕ್ವೆನ್ಸ್ನ ಲಿಮಿಟು ಪೈ ಬೈ 5 ಬಂತು, ಎರಡನೇ ಸೀಕ್ವೆನ್ಸ್ನ ಲಿಮಿಟು 1 by 4 ಬಂತು. Now we shall move towards the third sequence. Before that, let me erase these solutions. Okay. Now consider the third sequence. Xn equal to square root of n into square root of n plus 4 minus root n. So root terms ಬಂತು ಅಂತಂದರೆ ಒಂದು ಸಾರಿ ಕಾಂಜುಗೇಟ್ ಅಥವಾ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ನ ಟ್ರೈ ಮಾಡೋದು ಬೆಟರ್. ಇಲ್ಲಿ ಏನು ಮಾಡಬೇಕಾಗಿದೆ, ನಾವು ಲಿಮಿಟ್ ಫೈಂಡ್ ಮಾಡಬೇಕಾಗಿದೆಯಲ್ಲ. ಓಕೆ, ಲಿಮಿಟ್ xn as n tends to infinity is equal to limit n tends to infinity. xn ಏನಿದೆ ಅಂತಂದರೆ ರೂಟ್ n ಇಂಟು ರೂಟ್ n plus 4 minus root n. So this is xn whole term. ಬೇಕಿದ್ರೆ you can put a bracket also. It is equal to limit n tends to infinity. Let this root n be as it is. ಇಲ್ಲಿದೆಯಲ್ಲ ರೂಟ್ n plus 4 ಮೈನಸ್ ರೂಟ್ n, ಇದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಏನು ಅಂತಂದರೆ ರೂಟ್ n plus 4 ಪ್ಲಸ್ ರೂಟ್ n.
ದಿಸ್ ಈಸ್ ದ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಫಾರ್ ದಿಸ್. ಸೊ ಈ ರ್ಯಾಷನಲೈಸಿಂಗ್ ಫ್ಯಾಕ್ಟರಿಂದ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ತೀನಿ, ಅಥವಾ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ √n+4 + n. ಸೊ ಈ ರೀತಿ ಆದರೂ ಹೇಳ್ಬೋದು. ಸೊ √n+4 ಯಾಕೆ ಈ ರೀತಿ ಮಾಡ್ತಿದ್ದೀವಿ ಅಂತಂದರೆ, ಈ ರೀತಿಯ ಸೊಲ್ಯೂಷನ್ಸ್ಗಳನ್ನ ನಾವು ಫಸ್ಟ್ ಪಿ ಯು ಸಿನಲ್ಲಿ ಮತ್ತು ಸೆಕೆಂಡ್ ಪಿ ಯು ಸಿನಲ್ಲಿ ಬೇಕಾದಷ್ಟು ಮಾಡಿದ್ದೀವಿ. ಹಾಗಾಗಿ ನಾನು ಜಾಸ್ತಿ ಏನಂತಾರೆ ಡ್ರ್ಯಾಗ್ ಮಾಡೋಕ್ಕೆ ಹೋಗ್ತಾ ಇಲ್ಲ ನಾವು, ಯಾಕಂದರೆ ಡೈರೆಕ್ಟಾಗಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇನ್ಫಿನಿಟಿಗೆ ಹೋಗಿಬಿಡ್ತದೆ. ಸೊ ರ್ಯಾಷನಲೈಸ್ ಮಾಡ್ಬೇಕು ನಾವಿಲ್ಲಿ. ಸೊ √n+4 ಮೈನಸ್ √n ಇಲ್ಲಿತ್ತು, ಏನು ಮಲ್ಟಿಪ್ಲೈ ಮಾಡ್ತೀವಿ, √n+4 ಪ್ಲಸ್ √n ಅನ್ನು ಮಲ್ಟಿಪ್ಲೈ ಮಾಡ್ತೀವಿ ನ್ಯೂಮರೇಟರ್ಗೆ. ಅದೇ ರೀತಿ ಡಿನಾಮಿನೇಟರ್ಗೂ ಕೂಡ ಮಲ್ಟಿಪ್ಲೈ ಮಾಡ್ತೀವಿ, ಅಥವಾ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಈ ರೀತಿ ಮಾಡ್ತೀವಿ. ಸೊ ಈ ರೀತಿ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಮಾಡಿದ್ವಿ. ಈಗ ಅಬ್ಸರ್ವ್ ಮಾಡ್ಬೋದು ಏನು ಅಂತಂದರೆ, ಫಸ್ಟ್ ಟರ್ಮ್ ಹಾಗೆ ಇರಲಿ, √n ಹಾಗೆ ಇರಲಿ. ಅಬ್ಸರ್ವ್ ದೀಸ್ ಟು ಟರ್ಮ್ಸ್, √n+4 ಮೈನಸ್ √n ಆ್ಯಂಡ್ √n+4 ಪ್ಲಸ್ √n. ಈ ಎರಡು ಟರ್ಮ್ಗಳನ್ನು ಅಬ್ಸರ್ವ್ ಮಾಡಿದರೆ, those two terms are in the form of a plus b into a minus b. So we know that a plus b into a minus b is nothing but a square minus b square. So a square ಅಂತಂದರೆ √n+4 whole square ಮೈನಸ್ b square ಅಂತಂದರೆ √n whole square. ಸೊ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ, ಸೊ ವಿ ಗೆಟ್ n+4 ಮೈನಸ್ n. ಸೊ ಏನು ಬಂತು, ಪ್ಲಸ್ ಎನ್ನು ಮೈನಸ್ ಎನ್ನು ಕ್ಯಾನ್ಸಲ್ ಆದರೆ ಈ ಎರಡೂ ಟರ್ಮ್ಗಳ ಪ್ರಾಡಕ್ಟ್ ನಮಗೆ ಸಿಂಪ್ಲಿಫೈ ಮಾಡಿದರೆ ಫೈನಲಿ ವಿ ಗೆಟ್ 4. ಹಾಗಾಗಿ ನಾನು ಅದನ್ನು ಡೈರೆಕ್ಟಾಗಿ 4 ಅಂತ ಬರಿತೀನಿ. ಡಿನಾಮಿನೇಟ್ರಲ್ಲಿ ಏನಿದೆ ಅಂತಂದರೆ √n+4 ಪ್ಲಸ್ √n ಇದೆ. ಈಗಲೂ ನಾವು n ಟೆನ್ಸ್ ಟು ಇನ್ಫಿನಿಟಿ ಅಪ್ಲೈ ಮಾಡಿದರೆ ನ್ಯೂಮರೇಟ್ರು ಇನ್ಫಿನಿಟಿಗೆ ಹೋಗ್ತದೆ, ಡಿನಾಮಿನೇಟ್ರು ಇನ್ಫಿನಿಟಿಗೆ ಹೋಗ್ತದೆ. ಸೊ ಇಟ್ ಈಸ್ ಸ್ಟಿಲ್ ನಾಟ್ ಸಾಲ್ಯುಬಲ್, ಅಂದರೆ ಇಂಡಿಟರ್ಮಿನೇಟ್ ಫಾರ್ಮ್ ಬಂತು. ಹಾಗಾಗಿ ನಾನೇನು ಮಾಡ್ತೀನಿ ಇಲ್ಲಿ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ √n ಇಂಟು 4 ಇದೆ, ಡಿವೈಡೆಡ್ ಬೈ ಈ ಎರಡು ಬ್ರ್ಯಾಕೆಟ್ ಏನು ಎರಡು ಸ್ಕ್ವೇರ್ ರೂಟ್ಗಳಿಂದ √n ಅನ್ನು ಕಾಮನ್ ತೆಗೆದುಬಿಡ್ತೀನಿ. √n ಇಲ್ಲಿಂದ √n ತೆಗೆದಾಗ √1+4/n ಆಗುತ್ತೆ. ಈ ಸ್ಕ್ವೇರ್ ರೂಟಿಂದ ರೂಟ್ ತೆಗೆದಾಗ, ಪ್ಲಸ್ ಇಲ್ಲಿಂದ ತೆಗೆದಾಗ 1 ಉಳಿಯುತ್ತದೆ. ಇಲ್ಲಿ ಆ್ಯಕ್ಚುಲಿ ಏನೇನಾಗ್ತದೆ ಅಂತಂದರೆ, ಒಳಗಡೆ ಏನೇನಾಗಿರುತ್ತೆ ಅಂತಂದರೆ ನೋಡಿ, √n+4 ಇದೆ, ಹೌದಾ? ಸೊ √n+4 ನಾವು ಈ ರೀತಿ ಬರಿತೀವಿ. ಎನ್ನನ್ನು ಕಾಮನ್ ತೆಗೆಯೋಣ, ರೂಟ್ ಒಳಗಡೆನೆ ಎನ್ನನ್ನು ಕಾಮನ್ ತೆಗೆದ್ರೆ 1+4/n ಉಳಿತದೆ. ಅಗೇನ್ ಎನ್ನು ಮತ್ತು ನೋಡಿ √a ಇಂಟು ಬಿ, ವೇರ್ a ಆ್ಯಂಡ್ b ಆರ್ ಬೋತ್ ಪಾಸಿಟಿವ್ ಆಗಿತ್ತು ಅಂತಂದರೆ ವಿ ಕ್ಯಾನ್ ರೈಟ್ √a ಇಂಟು √b. ಎರಡು ನೆಗೆಟಿವ್ ಆಗಿದ್ದರೂ ಕೂಡ √a ಇಂಟು √b ಅಂತ ಬರಿಬೋದು. ಬಟ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆಗಿತ್ತು ಅಂತಂದರೆ ಈ ರೀತಿ ಬರೆಯೋಕ್ಕಾಗಲ್ಲ. ಸೊ ಇಲ್ಲಿ ಎನ್ನು ಪಾಸಿಟಿವ್ ಮತ್ತು 1+4/n ಇದು ಕೂಡ ಪಾಸಿಟಿವ್ ಆಗಿರೋದ್ರಿಂದ ವಿ ಕ್ಯಾನ್ ರೈಟ್ √n ಇಂಟು √1+4/n. ಸೊ ಇಷ್ಟು ಸಿಂಪ್ಲಿಫಿಕೇಶನ್ ಯಾವುದು ಅಂತಂದರೆ √n+4 ಪ್ಲಸ್ √n ಇನ್ನೊಂದಿದೆ ಇಲ್ಲಿ. ಸೊ ಈ √n ಅನ್ನು ಮತ್ತು ಈ √n ಅನ್ನು ನಾನು ಇಲ್ಲಿ ಕಾಮನ್ ತೆಗೆದಿದ್ದೀನಿ. ಹಾಗಾಗಿ ಬ್ರ್ಯಾಕೆಟ್ ಒಳಗಡೆ ಏನು ಉಳಿತದೆ ಅಂತಂದರೆ ಇಲ್ಲಿ √1+4/n ಇಲ್ಲಿದೆ. ಈ √n ಅನ್ನು ಕಂಪ್ಲೀಟಾಗಿ ಹೊರಗಡೆ ತೆಗೆದಿರೋದ್ರಿಂದ ಈ ಜಾಗದಲ್ಲಿ ಏನು ಉಳಿತದೆ, 1 ಉಳಿತದೆ. ಸೊ ದಿಸ್ ಇಸ್ ಹೌ ದಿಸ್ √n ಬಿಕಮ್ಸ್ ಎ ಕಾಮನ್ ಫ್ಯಾಕ್ಟರ್. ನಾವು ಕ್ಯಾನ್ಸಲ್ ದಿಸ್ √n ಆ್ಯಂಡ್ ದಿಸ್ √n. ಸೊ ಕ್ಯಾನ್ಸಲ್ ಮಾಡ್ತೀವಿ. ಜೊತೆಗೆ ಆಸ್ n ಟೆನ್ಸ್ ಟು ಇನ್ಫಿನಿಟಿ, ದಿಸ್ 4/n ವಿಚ್ ಈಸ್ ಇನ್ಸೈಡ್ ದಟ್ ಸ್ಕ್ವೇರ್ ರೂಟ್ ವಿಲ್ ಟೆಂಡ್ ಟು 0. ಸೊ 1+0 ಆಗ್ತದೆ. ಸೊ 1+0 ಇಸ್ ನಥಿಂಗ್ ಬಟ್ 1. ಸೊ ರೂಟ್ ಒಳಗಡೆ ನಾವು ಲಿಮಿಟ್ ಅಪ್ಲೈ ಮಾಡಿಬಿಟ್ಟಿದ್ದೀವಿ ಈಗ ಆಲ್ರೆಡಿ. ಸೊ ವಿ ಗೆಟ್ 4 ಡಿವೈಡೆಡ್ ಬೈ √1 ಇಲ್ಲಿ ಉಳಿತದೆ. √1 ಅಂತಂದರೆ 1 ಪ್ಲಸ್ 1, ಈ 1 ಇಲ್ಲಿದೆ ನೋಡಿ. ಸೊ 1 + 1 4/2, 2 1s 2 2s. ಸೊ ದ ಲಿಮಿಟ್ ಆಫ್ ದಿಸ್ sequence is